ಎಲ್ಲರಿಗೂ ಶುಭೋದಯಗಳು. ಇವತ್ತಿನ ಮಾರ್ನಿಂಗ್ ಹೀಗೆ ಸ್ಟಾರ್ಟ್ ಆಯಿತು. ಹಾಗೆ ಲೆಮನ್ ಜ್ಯೂಸ್ ವಾಟರ್ನ ಕುಡ್ಕೊಂಡೆ. ಇವತ್ತು ಏನು ಎಕ್ಸ್ಟ್ರಾ ಡ್ರಿಂಕ್ ಕುಡಿಲಿಲ್ಲ. ಲೆಮನ್ ವಾಟರ್ನ ಕುಡಿದು ತಕ್ಷಣವೇ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ವಾರ್ಮಪ್ನ ನಾನು ಆಗಲೇ ಸ್ಟಾರ್ಟ್ ಮಾಡಿದ್ದೆ. ವಿಡಿಯೋಗೆ ಬೇಕಾಗಿರೋ ಎಕ್ಸಸೈಸ್ ಮಾತ್ರ ಹೇಳ್ಕೊಡ್ತಿದ್ದೀನಿ. ವಾರ್ಮಪ್ನ ನೀವು ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ ವಾರ್ಮಪ್ ಮಾಡಿ ಸ್ಟಾರ್ಟ್ ಮಾಡಬೇಕು ಎಕ್ಸಸೈಸ್ನ. ಈ ರೀತಿ ಹ್ಯಾಂಡ್ನ ಮೇಲೆತ್ತಿ ಆ ಕಡೆ ಈ ಕಡೆ ಸೈಡ್ಗೆ ಕಾಲನ್ನ ಟ್ವಿಸ್ಟ್ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಅಂದರೆ ಸೊಂಟದ ಹತ್ರ ಸ್ಟೆಪ್ ಬಂದಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಬೇಗನೆ. ಹಾಗೆ ಇದು ಒಂದು ಫಸ್ಟ್ ಟೈಮ್ ಮಾಡ್ತಾಯಿರೋ ಎಕ್ಸಸೈಸು. ಇದು ಕೂಡ ತುಂಬ ಬೆನಿಫಿಟ್ ಆಗುತ್ತೆ ನಿಮಗೆ. ಇದನ್ನು ಹೊಟ್ಟೆ ಮುಂದೆ ಎರಡೆರಡು ಸ್ಟೆಪ್ ಬಂದಿರುತ್ತಲ್ಲ ಅದನ್ನೆಲ್ಲ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನೆಲ್ಲ ನೀವು 20 ಅಂದರೆ 2 ಸ್ಟೆಪ್ ಮಾಡ್ಕೋಬೇಕು. ಈಗ 20 ಟೈಮ್ ಕೌಂಟ್ ಮಾಡ್ತೀರಾ, 1 2 3 4 ಅಂತ. ಅದನ್ನು ನೀವು 2 ಸೆಟ್ ಮಾಡಬೇಕು. ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ 2 ಸೆಟ್ ಸಾಕಾಗುತ್ತೆ. ಆನಂತರ ಒಂದು 5 ಡೇಸ್ 6 ಡೇಸ್ 10 ಡೇಸ್ ಆದ ನಂತರ ನೀವು ಎಲ್ಲ ಎಕ್ಸಸೈಸ್ಗಳನ್ನೂ 3 ಸೆಟ್ ಮಾಡಬೇಕಾಗುತ್ತೆ. ನಾನು ಇದೇ ರೀತಿ ಮಾಡ್ಕೊಂಡು ಹೋಗ್ತೀನಿ. ಒಂದೇ ಸಲ ಜಾಸ್ತಿ ಮಾಡೋದಿಲ್ಲ. ಹೀಗೆ ಸ್ವಲ್ಪ ಜಾಸ್ತಿ ದಿನ ಆದಂಗೆ ಜಾಸ್ತಿ ವರ್ಕೌಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಎಕ್ಸಸೈಸ್ಗಳನ್ನೆಲ್ಲ ನಾನು ಹಾಕ್ತಾಯಿರ್ತೀನಿ. ಹೊಸದು ಟ್ರೈ ಮಾಡಿ ಕೂಡ ಹಾಕ್ತೀನಿ. ನೀವು ಮಾಡ್ಕೋಬೋದು. ನೀವು ಕೂಡ ನಿಮಗೆ ಯಾವ ರೀತಿ ಎಕ್ಸಸೈಸ್ ಈಸಿ ಅನಿಸುತ್ತೋ ಅವನ್ನೇ ಮಾಡ್ಕೊಳ್ಳಿ. ತುಂಬ ಕಷ್ಟ ಆಗುತ್ತೆ, ಮಾಡೋದಕ್ಕಾಗಲ್ಲ ಅನ್ನೋನ ಮಾಡೋದಕ್ಕೆ ಹೋಗಬೇಡಿ. ಆನಂತರ ಏನಾದರೂ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಫ್ರೀಯಾಗಿ ಮಾಡೋಕ್ಕಾಗುತ್ತಲ್ಲ ಅದನ್ನೇ ಎಕ್ಸಸೈಸ್ ರೀತಿ ಮಾಡ್ಕೊಳ್ಳಿ. ಅದರಿಂದಲೇ ನೀವು ವೆಯ್ಟ್ನ ಲಾಸ್ ಮಾಡ್ಕೋಬೋದು. ಜಸ್ಟ್ ನೀವು ಮಾರ್ನಿಂಗ್ ಸ್ವಲ್ಪ ವರ್ಕೌಟ್ ಮಾಡಿದರೆ ಸಾಕು, ನಿಮಗೆ ವರ್ಕೌಟ್ ಆಗುತ್ತೆ. ಖಾಲಿ ಹೊಟ್ಟೆಲಿರ್ತೀವಿ, ಸ್ವಲ್ಪ ನೀರು ಕುಡಿದು ಎಕ್ಸಸೈಸ್ ಮಾಡೋದ್ರಿಂದ ಮೈಂಡು ಬಾಡಿ ಫ್ರೀಯಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಹೊತ್ತು ವರ್ಕೌಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಥವಾ ಯೋಗ ಬೇರೆ ಅದು ಕೂಡ ನೀವು ಅಭ್ಯಾಸ ಮಾಡ್ಕೋಬೋದು. ವಾಕು ಈ ರೀತಿ ಕೂಡ ಎಕ್ಸಸೈಸ್ ಮಾಡೋರು ಎಕ್ಸಸೈಸ್ ಕೂಡ ಮಾಡ್ಕೋಬೋದು. ಪ್ರತಿ ಎಕ್ಸಸೈಸ್ನೂ ಕೂಡ 20 ಕೌಂಟ್ ಮಾಡ್ಕೊಳ್ಳಿ. ಹಾಗೆ 2 ಸೆಟ್ ಮಾಡ್ಕೋಬೇಕು. ಹಾಗಾದರೆ ನಿಮಗೆ ಬೆನಿಫಿಟ್ ಬರೋದು, ಅದ್ರ ಉಪಯೋಗ ಆಗೋದು ಬಾಡಿಗೆ. ಒಂದು ಸ್ವಲ್ಪ ಮಾಡೋದು ನಾನು ಎಷ್ಟು ಈಗ ಮಾಡ್ತಿದ್ದೀನಲ್ಲ ವೀಡಿಯೋದಲ್ಲಿ ಇಷ್ಟೇ ಮಾಡೋದಿಲ್ಲ. ಇದನ್ನೇ ನಾನು ತುಂಬ ಜಾಸ್ತಿನೇ ಮಾಡ್ತೀನಿ. ಈಗ 20 ಕೌಂಟ್ ಮಾಡಿಕೊಂಡು ಮಾಡಿ ಅದನ್ನೇ 2 ಸಲ ಮಾಡ್ತೀನಿ. 20 20 40 ಹಂಗೆ ಮಾಡ್ಕೊಳ್ತೀನಿ. ಈ ರೀತಿ ಫ್ರಂಟಿಂದ ಬ್ಯಾಕ್ಗೆ ಹ್ಯಾಂಡ್ನ ಹಿಂದೆ ಮುಂದೆ ಮಾಡೋದ್ರಿಂದ ನಿಮಗೆ ಚೆಸ್ಟಲ್ಲಿರೋ ಅಂದರೆ ಚೆಸ್ಟ್ ಸ್ವಲ್ಪ ಉದ್ದ ಥರ ಆಗಿರುತ್ತಲ್ಲ ಅದನ್ನೆಲ್ಲ ರೌಂಡ್ ಶೇಪಿಗೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎಕ್ಸಸೈಸ್ನ ನೀವು ಪ್ರತಿದಿನ ಮಾಡಲೇಬೇಕು. ನಿಮಗೆ ಚೆಸ್ಟು ಕಂಫರ್ಟಬಲ್ ಆಗಿ ಕೂರಬೇಕು ಅಂದರೆ ಈ ರೀತಿ ಈ ಎಕ್ಸಸೈಸ್ನ ಡೈಲಿ 3 ಸೆಟ್ ಮಾಡ್ಕೊಳ್ಳಿ. 20 20 3 ಸೆಟ್ ಮಾಡ್ಕೋಬೇಕು. ಆನಂತರ ಇನ್ನೂ ಸ್ವಲ್ಪ ದಿನ ಜಾಸ್ತಿ ಆದಮೇಲೆ ನೀವು 3 ಸೆಟ್ 30 ಮಾಡೋದು, ಮತ್ತು ಅದನ್ನೇ ಮತ್ತೆ 30 ಹೀಗೆ 90 ಮಾಡ್ಕೋಬೇಕು. ಹಾಗೆ ಈ ರೀತಿ ಕೂತು ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಅದೇನು ಕಾಲು ನೋವು ಅನ್ನೋದಿರುತ್ತಲ್ಲ ಅದನ್ನೆಲ್ಲ ಇರೋದಿಲ್ಲ. ಹಾಗೆ ಮಂಡಿಗೆ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ, ಬ್ಯಾಕಿಗೆ ಫುಲ್ ಎಕ್ಸಸೈಸ್ ಆಗುತ್ತೆ. ಇದು ಬಾಡಿಗೆ ಫುಲ್ ಎಕ್ಸಸೈಸ್. ಈ ರೀತಿ ಎಕ್ಸಸೈಸ್ನ ನಾನು ಈಗ ಹೊಸ್ದಾಗಿ ಮಾಡ್ತಿರೋದು, ಫಸ್ಟ್ ಮಾಡಿರಲಿಲ್ಲ, ಈಗೇ ಫಸ್ಟ್ ಮಾಡ್ತಿದ್ದೀನಿ. ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಕೇಳಿದೆ. ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂದ್ಕೊಂಡು ಇವತ್ತು ಟ್ರೈ ಮಾಡಿದ್ದೀನಿ. ತುಂಬ ಈಸಿ ಅನಿಸುತ್ತೆ. ಇದನ್ನು ನೀವು ಜಾಸ್ತಿ ಕೂಡ ಮಾಡ್ಬೋದು. ಒಂದೇ ದಿನ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ, ಆಮೇಲೆ ಕಾಲು ನೋವು ಬರುತ್ತೆ. ಈ ರೀತಿ ಟ್ವಿಸ್ಟ್ ಮಾಡೋದನ್ನ ಸ್ವಲ್ಪ ನಿಧಾನವಾಗೇ ಮಾಡ್ಕೊಳ್ಳಿ.
ಇಲ್ಲಿ ಎಕ್ಸಸೈಸ್ ಮಾಡೋದಕ್ಕೆ ನನ್ನ ಹತ್ರ ಏನೂ ಇರಲಿಲ್ಲ, ಹಾಗಾಗಿ 2 ಇಟ್ಟಿಗೆನ ಇಟ್ಟು ಈ ರೀತಿ ಜಂಪ್ ಎಕ್ಸಸೈಸ್ನ ಮಾಡ್ತಿದ್ದೀನಿ. ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಇದನ್ನು ಲೆಸ್ ಮಾಡ್ಕೋಬೋದು ನೀವು. ಹಾಗೆ ಇನ್ನೂ ಒಂದು ಎಕ್ಸಸೈಸ್ ಇದೆ ಅದರಲ್ಲೇ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಗಿನರ್ಸ್ಗಳಿಗೆ, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬ ಜಂಪ್ ಮಾಡೋದ್ರಿಂದ ಹುಷಾರಾಗಿ ಮಾಡ್ಕೋಬೇಕು. ಹಾಗೂ ನಾನು ಹಿಡ್ಕೆ ಇಟ್ಟಿದ್ದೆ, ಅದು ಬೇರೆ ಬಿದ್ದರೆ ಭಯ ಬೇರೆ ಇತ್ತು. ನೀವು ಆರಾಮಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ಅದನ್ನು ಮಾಡೋದ್ರ ಬದಲು ನೀವು ಸ್ಟೆಪ್ ಕೂಡ ಹತ್ತಿ ಹಿಡಿಬೋದು. ಒಂದು 2-3 ಸ್ಟೆಪ್ ಹಾಗೆ ಮೇಕತ್ತಿ ಕೆಳಗಿಳಿದು, ಮೇಲೆ ಎತ್ತಿ ಕೆಳಗಿಳಿದು, ಅದನ್ನು ಕೂಡ ನಾಳೆ ಹೇಳ್ಕೊಡ್ತೀನಿ, ನಾಳೆ ವೀಡಿಯೋದಲ್ಲಿ. ಇದು 3ನೇ ದಿನದ ವೀಡಿಯೋ ಆಗಿರುತ್ತೆ ನಂದು. ನಾನು ಇನ್ನು ನಿಮಗೆ ಸೊಂಟದ್ದು ಎಷ್ಟು ದಪ್ಪ ಇದೆ ಸೊಂಟ ಅಂತ ನಿಮಗೆ ತೋರಿಸ್ಬೇಕಿತ್ತು. ಹೊಟ್ಟೆ ದಪ್ಪ ಆಗಿದೆ ಅಂತೆಲ್ಲ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೆ ನಾನು. ಅದರದ್ದು ನಾನು ನಾಳೆ ಮಾಡೋ ವೀಡಿಯೋದಲ್ಲಿ ಎಷ್ಟು ಇಂಚಿದೆ ಅಂತ ಹಾಕ್ತೀನಿ. ಮತ್ತು ವೆಯ್ಟ್ ಲಾಸ್ ಆದಮೇಲೆ ಎಷ್ಟು ಕಮ್ಮಿ ಆಗಿದೆ ಸೊಂಟದ್ದು ಅಂತಲೂ ಕೂಡ ಹಾಕ್ತೀನಿ. ಅದನ್ನು ಮಿಸ್ ಮಾಡದೆ ನೋಡ್ಕೊಳ್ಳಿ ನೀವು. ಯಾಕೆಂದರೆ ನಾನು ಚಾಲೆಂಜ್ ಮಾಡಿರೋದಲ್ವ, ಸುಮ್ಮನೆ ಹೇಳ್ತಾರೆ ಅಂತ ಒಬ್ಬೊಬ್ಬರು ಅಂದ್ಕೊಳ್ತಾರೆ. ಏನು ದಪ್ಪನೂ ಆಗೋಲ್ಲ, ಸಣ್ಣನೂ ಆಗೋಲ್ಲ, ಇವರೇ ಏನೋ ವೀಡಿಯೋಗೋಸ್ಕರ ಮಾಡಾಕ್ತಾರೆ ಅಂತ ಅಂದ್ಕೋಬಾರ್ದಲ್ವ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಲಾಸ್ಟಿಗೆ ಈ ರೀತಿ ಎಕ್ಸಸೈಸ್ನ ಮಾಡ್ತೀನಿ ನಾನು ಪ್ರತಿದಿನ. ಇದನ್ನು ಮಾಡಿ ಮುಂದೆ ಒಂದು ಸ್ವಲ್ಪ ಬೆಂಡಾಗಿ ಫ್ರೀಯಾಗಿ ಆನಂತರ ವರ್ಕೌಟ್ನ ಸ್ಟಾಪ್ ಮಾಡ್ತೀನಿ. ಆನಂತರ ವಾಮ್ ವಾಟರ್ನ ಕುಡಿಬೇಕು ಅಂತ ಹೇಳಿದ್ದೀನಲ್ವ, ಅದೇನು ಉಗುರು ಬೆಚ್ಚಗಿನ ನೀರನ್ನ ಕುಡಿಬೇಕು ಪ್ರತಿದಿನ. ಎಕ್ಸಸೈಸ್ ಆದ ನಂತರ ಕೂಡ ನೀವು ಎಷ್ಟಾಗುತ್ತೋ ಅಷ್ಟು ನೀರನ್ನ ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡಿ. ವೆಯ್ಟ್ ಲಾಸ್ ನಿಮಗೆ ಬೇಗನೆ ರಿಸಲ್ಟ್ ಬರುತ್ತೆ. ಹಾಗೆ ಇನ್ನೊಂದು ಪೊಸಿಷನಲ್ಲಿ ನೀರನ್ನ ಕುಡಿಯೋದನ್ನ ಹೇಳ್ಕೊಡ್ತೀನಿ. ಈ ರೀತಿ ಕೂತು ಹಿಂದೆ ಹೊರಗೆ ಕೂರಬೇಕು, ಆ ರೀತಿ ಕೂತ್ಕೊಂಡು ಬಿಸಿ ನೀರನ್ನ ಕುಡಿಬೇಕಂತೆ ಬೆಳಿಗ್ಗೆ ಟೈಮು. ಇದನ್ನು ನನಗೆ ಯಾರೋ ಹೇಳಿದರು, ನಾನು ಕೂಡ ಅದೇ ರೀತಿ ಮಾಡ್ತಿರ್ತೀನಿ. ಪ್ರತಿದಿನ ಅದೇ ರೀತಿ ಮಾಡೋದಿಲ್ಲ, ಯಾವಾಗಲೂ ಒಂದೊಂದು ಸಲ ಮಾಡ್ತೀನಿ. ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ರಿಸಲ್ಟ್ನ ಕಾಮೆಂಟ್ ಮಾಡಿ ನನಗೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದಿದ್ದು, ನಾನು ವರ್ಕೌಟ್ ಕೂಡ ಮುಗಿಸಿ ಬಂದೆ. ಅವಳಿಗೆ ಬ್ರಷ್ ಮಾಡಿ ಅವಳನ್ನ ರೆಡಿ ಮಾಡಬೇಕಿತ್ತು. ಅವಳನ್ನ ರೆಡಿ ಮಾಡಿ ಸ್ವಲ್ಪ ತಿಂಡಿ ಎಲ್ಲ ಮಾಡಬೇಕಿತ್ತು. ತಿಂಡಿ ಮನೆಯವ್ರಿಗೆಲ್ಲ ತಿಂಡಿ ಇವತ್ತು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅವರಿಗೆ ತಿಂಡಿನ ಕೊಟ್ಟು ಆನಂತರ ನಾನು ಡ್ರಿಂಕ್ ಏನಿದೆಯೋ ಜ್ಯೂಸ್ ಅದನ್ನು ಮಾಡಿಕೊಂಡೆ. ಅಷ್ಟರಲ್ಲಿ 11 o'clock ಆಗಿತ್ತು. ಜ್ಯೂಸ್ನ ಕುಡ್ದೆ. ಇದಕ್ಕೆ ನಾನು ಆರೆಂಜ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ, ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನೆನೆ ಹಾಕಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನ 11 ಗಂಟೆ ಹಂಗೆ ಜ್ಯೂಸ್ ಮಾಡಿಕೊಂಡು ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಟೇಸ್ಟ್ ಬರಲಿ ಅಂತ. ಬರೀ ಸಪ್ಪೆ ಜ್ಯೂಸ್ ನನಗೆ ಕುಡಿಯೋಕ್ಕಾಗೋದಿಲ್ಲ, ಹಾಗಾಗಿ ಒಂದು ಚೂರು ಉಪ್ಪು ಹಾಕ್ಕೊಳ್ತೀನಿ. ಇಲ್ಲಿ ನಾನು ಊಟಕ್ಕೆ ಒಂದು ಪಲ್ಯನ ಮಾಡ್ಕೊಳ್ತಿದ್ದೆ. ಹಸಿ ಕಾಳಿತ್ತು, ತೊಗರಿ ಕಾಳು, ಅದನ್ನು ಬೇಯಿಸಿ ಇಟ್ಕೊಂಡಿದ್ದೆ. ಜೀರಿಗೆ ಮತ್ತು ಸಾಸಿವೆ ಎಣ್ಣೆನ ಹಾಕಿ ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಒಂದು 2 ಇಳಕಷ್ಟು. ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಬೆಳ್ಳುಳ್ಳಿನ ಫ್ರೈ ಮಾಡಾದಮೇಲೆ
ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಒಬ್ಬಳಿಗೆ ಅಲ್ವಾ ಸ್ವಲ್ಪನೇ ಮಾಡ್ಕೊಳ್ತಿದ್ದೀನಿ, ಎಲ್ರಿಗೂ ನಾರ್ಮಲ್ ಊಟನೇ ಇರುತ್ತೆ ಮನೇಲಿ. ನಾನು ಒಬ್ಳಿಗೆ ಮಾತ್ರ ಸ್ವಲ್ಪ ಸೊಪ್ಪು ಪಲ್ಯ ಮಾಡ್ಕೊಳ್ಳೋಣ, ಕಾಳು ಕೂಡ ಹಾಕಿ ಅಂತ ಮಾಡ್ಕೊಳ್ತಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು. ಆನಂತರ ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ, ಅದನ್ನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಅಷ್ಟಾಗಿ ನಾನು ಅಡುಗೆ ಮಾಡೋದಿಲ್ಲ ಜಾಸ್ತಿ, ಅಮ್ಮನೇ ಮಾಡ್ತಾರೆ. ನನಗೆ ಬರೋದು ಒಂದೊಂದನ್ನು ನಾನು ಮಾಡ್ಕೊಳ್ತೀನಿ. ನನಗೇನು ಡಯಟಿಗೆ ಬೇಕೋ ಅದನ್ನು ಮಾತ್ರ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆದರೆ ಇದಕ್ಕೆ ಸ್ವಲ್ಪ ಖಾರನ ಹಾಕ್ಕೊಳ್ಳಿ, ಅಥವಾ ಚಾಟ್ ಮಸಾಲ, ಗರಂ ಮಸಾಲ ಇಂಥದ್ದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಟೇಸ್ಟಿಗೋಸ್ಕರ. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತೀನಿ ಖಾರಕ್ಕೆ. ಈ ರೀತಿ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ, ಅಂದರೆ ತೊಗರಿ ಕಾಳು, ಇದು ಹಸಿ ತೊಗರಿ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ. ಒಂದು ವಿಷಲ್ ಹಾಕ್ಸಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ದರೆ ಮಿಕ್ಸ್ ಮಾಡ್ಕೋಬೇಕು. ಇವತ್ತಿನ ಡಿನ್ನರ್ಗೆ, ಲಂಚ್ಗೆ ಇದು ಪ್ರಿಪೇರ್ ಆಗಿದೆ. ಇದನ್ನ ಸರ್ವ್ ಮಾಡಿಕೊಂಡು ಮಧ್ಯಾಹ್ನ 1 o'clock ಹಂಗೆ ಊಟನ ಮುಗಿಸ್ಕೊಳ್ತೀನಿ. ಹಾಗೆ ನಾನು ಸ್ವಲ್ಪ ರೈಸ್ನ ತೊಗೊಳ್ತೀನಿ. ಬೇರೆ ಏನು ಮಾಡಿರಲಿಲ್ಲ ಇವತ್ತು, ಹಾಗಾಗಿ ರೈಸ್ನ ತೊಗೊಂಡೆ. ಆನಂತರ 5 o'clock ಹಂಗೆ ಇದೇನು ಗ್ರೀನ್ ಟೀ ಮತ್ತು ಇಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಳ್ತೀನಿ ಅದ್ರ ಜೊತೆಗೆ. ಹಾಗೆ ರಾತ್ರಿ ರಾಗಿ ಮಾಲ್ಟ್ನ ಊಟಕ್ಕೆ ಡಿನ್ನರ್ಗೆ ಯೂಸ್ ಮಾಡ್ಕೊಳ್ತೀನಿ.